ನಮಸ್ತೆ ಎಲ್ಲರಿಗೂ ನನ್ನ SRLC ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ಒಂದು ಹೊಸದಾಗಿರುವಂಥ ಟಾಪಿಕ್ಕಿನ ಜೊತೆಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಜನ ಕೇಳ್ಕೊಂಡಿರೋದ್ರಿಂದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಂದರೆ ಎಕ್ಸಸೈಸ್ ಅಂತಂದು ಹೇಳಿರ್ತೀವಲ್ಲ, ಸೊ ಅದನ್ನು ನಾನು ಮಾಡಿಸ್ಬೇಕು, ಅದನ್ನು ಹೇಳ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ವಿಡಿಯೋನ ಯಾವ ಕಾರಣಕ್ಕೋಸ್ಕರ ನಾನು ಮಾಡಿದೆ ಅದನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಮಕ್ಕಳುಗಳಿಗೆ ತುಂಬ ಫೋಕಸ್ ತುಂಬ ಕಡಿಮೆ ಇರುತ್ತೆ ಮತ್ತು ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರುತ್ತೆ ಅಂತ ಎಷ್ಟೋ ಜನ ಪೇರೆಂಟ್ಸ್ಗಳನ್ನು ಕೂಡ ತುಂಬ ಬಂದು ಹೇಳ್ತಾ ಇದ್ರು, ಮೇಡಮ್ ಅವ್ನು ತುಂಬ ಓದ್ತಾನೆ ಬಟ್ ಅವನಿಗೆ ಕಾನ್ಸಂಟ್ರೇಷನ್ನೇ ಇರಲ್ಲ, ಫೋಕಸ್ಸೇ ಇರಲ್ಲ, ಇವಾಗ ಓದ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮರ್ತು ಬಿಡ್ತಾನೆ ಅಥವಾ ಅದ್ರ ಕಡೆ ಗಮನ ಕೊಡೋದಿಲ್ಲ. ಸೊ ಅಂತ ಹೇಳ್ಬಿಟ್ಟು ತುಂಬ ಜನ ಪೇರೆಂಟ್ಸ್ಗಳು ಕೂಡ ಬಂದು ಹೇಳ್ತಾ ಇರ್ತಾರೆ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಪೇರೆಂಟ್ಸ್ಗಳು ಕೂಡ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾನೊಂದು 2 ಎಕ್ಸಸೈಸಸ್ಗಳನ್ನು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಇದನ್ನು ಪ್ರತಿದಿನ ಅಟ್ಲೀಸ್ಟ್ ಒಂದು 5 ನಿಮಿಷ ಎಲ್ಲಿ ಕುತ್ಕೋತಾರೋ ಅಲ್ಲೇ ಈ ಒಂದು ಎಕ್ಸಸೈಸಸ್ಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಇದರಿಂದ ಒಳ್ಳೆ ರಿಸಲ್ಟ್ಸ್ಗಳನ್ನು ತಗೋಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ತಡ ಮಾಡೋದು ಬೇಡ. ಸೊ ಎಕ್ಸಸೈಸ್ ನಂಬರ್ 1 ಅದನ್ನು ನಾವಿವಾಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ 2 ಕೈಗಳನ್ನು ಈ ರೀತಿಯಾಗಿ ಇಟ್ಕೋಬೇಕು. ಒಂದು ಬಂದ್ಬಿಟ್ಟು ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಮಿಡಲ್ ಫಿಂಗರ್ ಅಂತ. ಸೊ ಇವೆರಡೂ ಫಿಂಗರ್ಸ್ಗಳನ್ನು 2 ಕೈಗಳಿಂದನೂ ಕೂಡ ಈ ರೀತಿಯಾಗಿ ಇಟ್ಕೋಬೇಕು. ಸೊ ಏನಂತ ಹೇಳಿದರೆ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಅಥವಾ ಫಸ್ಟ್ ಡೇ 2 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಅಥವಾ 1 ಮಿನಿಟಿಂದನಾದರೂ ಸ್ಟಾರ್ಟ್ ಮಾಡಿ. ದಿನ 5 ಮಿನಿಟ್ಸ್ ಆ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು ಮಿನಿಟ್ಸನ್ನು. ಓಕೆ, ಸೊ ಅವಾಗ ಇನ್ನೊಂದಷ್ಟು ಚೆನ್ನಾಗಿ ಬೆನಿಫಿಟ್ಸ್ ನಿಮಗೆ ಇದರಿಂದ ಸಿಗುತ್ತೆ. ಇದನ್ನು ನೀವು ಪ್ರತಿದಿನ ಮಾಡಿದರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸೊ ಫಸ್ಟ್ ಏನು ಮಾಡಬೇಕು, ಈ ರೀತಿ ನೀವು 2 ಕೈಗಳನ್ನು ಫಿಂಗರ್ಸ್ಗಳನ್ನು ಈ ರೀತಿ ಇಟ್ಕೋಬೇಕು. ಅದಾದ ಮೇಲೆ 1 2 1 2 1 2 1 2 1 2 1 2. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು. ಏನಂತ ಹೇಳಿದರೆ, ಇದೇನಿದು ಸಿಂಪಲ್ ಆಗಿದೆ, ಸೊ ಏನಿದೆ ಇಲ್ಲ ಅಂತ ಖಂಡಿತವಾಗಿಯೂ ಇಲ್ಲ. ಎಷ್ಟೋ ಜನ ಆ್ಯಕ್ಚುಲಿ ನಾನು ಇದನ್ನು ಎಷ್ಟೋ ಮಕ್ಕಳುಗಳಿಗೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದರಿಂದ ಈ ಒಂದು ಎಕ್ಸಸೈಸಸ್ನ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಮಾಡಿಸಿ. ಆಮೇಲೆ ಯಾವುದೇ ಆಗಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಒಂದು ದಿನ ಮಾಡಿ ಅಥವಾ 1 ವೀಕ್ ಮಾಡಿಬಿಟ್ಟು ನನಗೆ ರಿಸಲ್ಟ್ ಬೇಕು ಅಂತ ಹೇಳಿದರೆ ಖಂಡಿತ ಆಗಲ್ಲ. ಸೊ ಎವ್ರಿ ಡೇ ಏನಂತ ಹೇಳಿದ್ರೆ, ಇದನ್ನು ಎವ್ರಿ ಡೇ ಮಾಡ್ತಾ ಇರಬೇಕು. ಯಾವಾಗಾದರೂ ಸುಮ್ಮನೆ ಸ್ಕೂಲಲ್ಲಿ ಕೂತಾಗಾದರೂ ಅಥವಾ ಮನೆಯಲ್ಲಿ ಊಟ ಆದಮೇಲೆ ಯಾವಾಗ ಅವರಿಗೆ ಫ್ರೀ ಆಗುತ್ತೋ ಆವಾಗ ಮಾಡಿದ್ರು ಓಕೆ. ಬಟ್ ಇದನ್ನು ಆದಷ್ಟು ಮಾರ್ನಿಂಗ್ ಟೈಮಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ಯಾವಾಗ ಸುಮ್ಮನೆ ಕೂತಿರ್ತಾರೆ ಮನೇಲಿ, ಆವಾಗ ಜಸ್ಟ್ ಫಸ್ಟ್ 1 ಮಿನಿಟಿಂದ ನೀವು ಸ್ಟಾರ್ಟ್ ಮಾಡಿ. ಅದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಎಕ್ಸಸೈಸ್ ನಂಬರ್ 1. ಇನ್ನು ಎಕ್ಸಸೈಸ್ ನಂಬರ್ 2. ಸೊ ಈ ಎಕ್ಸಸೈಸ್ ನಂಬರ್ 2 ಮಾಡೋದ್ರಿಂದ ಅಂದರೆ ಎಕ್ಸಸೈಸ್ ನಂಬರ್ 2ನ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಕಾನ್ಸಂಟ್ರೇಷನ್ ಅನ್ನೋದಂತೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ಎಕ್ಸಸೈಸ್ ನಂಬರ್ 2 ಅನ್ನೋದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ರೀತಿಯಾಗಿ ನಿಮ್ಮ ಕೈಗಳನ್ನು ಅಂದರೆ ನಿಮ್ಮ ಫಿಂಗರ್ಸ್ಗಳನ್ನು ಕಂಪ್ಲೀಟಾಗಿ ಈ ರೀತಿ ಕ್ಲೋಸ್ ಮಾಡಿ ಈ ಥರ ಮುಷ್ಟಿಯಲ್ಲಿ ಈ ಥರ ಇಟ್ಕೋಬೇಕು. ಅದಾದ ಮೇಲೆ ಹೀಗೆ 1 2 1 2 1 2 1
ಟು. ಸೊ ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು. ಯಾಕೆ ನೀವು ಜಸ್ಟ್ ನಾನು ಇವಾಗ ಮಾಡುವಾಗ್ಲೂ ಕೂಡ ನಾನು ಮಾತಾಡ್ತಾ ಮಾಡ್ತಾ ಇದ್ದೆ. ಸೊ ಫೋಕಸ್ ಅದ್ರ ಮೇಲೇ ಇರಬೇಕು. ಆವಾಗ ಮಾತ್ರ ಅದು ಕಾನ್ಸಂಟ್ರೇಷನ್ ಆಗಲಿ ಅಥವಾ ಫೋಕಸ್ ಅನ್ನೋದಾಗಲಿ ಅದು ಖಂಡಿತವಾಗಿಯೂ ಬರುತ್ತೆ. ಸೊ ಅದಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ, ಯಾವತ್ತಿಗೂ ನಾವು ಏನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಅದರದ್ದು ಕಂಟಿನ್ಯೂಟಿ ಇರಬೇಕಾಗುತ್ತೆ. ಕಂಟಿನ್ಯೂಟಿ ಇದ್ದಾಗಲೇ ಅದರದ್ದು ಬೆಸ್ಟ್ ರಿಸಲ್ಟ್ಸ್ ಅಂತ ಬರೋದು. ಬೇಕಾದರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟು ನೋಡಿ, ಖಂಡಿತವಾಗಿ ಒಳ್ಳೆ ಬೆನಿಫಿಟ್ಸ್ ಅಂತ ಖಂಡಿತ ಸಿಕ್ಕೇ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಎಷ್ಟೋ ಜನ ಇದೇನು ಸಿಂಪಲ್ ಅಂತ ಖಂಡಿತವಾಗಿಯೂ ಅಂದ್ಕೋಬೇಡಿ. ಖಂಡಿತವಾಗಿಯೂ ಈ ಒಂದು ಎಕ್ಸಸೈಸ್ಗಳಿಂದ ನಿಮ್ಮ ಮಕ್ಕಳಿಗೆ ಮಾಡಿಸೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಸಿಕ್ಕಿದೆ. ಎಷ್ಟೋ ಜನ ಮಕ್ಕಳುಗಳು ಕೂಡ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತೊಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ಇನ್ಯಾವ್ಯಾವ ಥರದ ಎಕ್ಸಸೈಸ್ಗಳನ್ನು ಮಾಡ್ಬೋದು, ಹಾಗೆ ಇನ್ನು ಮತ್ತೆ ಹೊಸದಾಗಿರುವಂಥ ಟಾಪಿಕ್ಗಳ ಜೊತೆಗೆ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.